ಕನ್ಯಾ ರಾಶಿಯವರೇ, ಬನ್ನಿ ನಿಮ್ಮ ಜೀವನದ ಬಹುಶಃ ಅತೀ ದೊಡ್ಡ ಸತ್ಯದ ಬಗ್ಗೆ ಇವತ್ತು ಮಾತಾಡೋಣ. ಆ ಒಂದು ಯೋಚನೆ ಅಲ್ವಾ, ಅದು ನಿಮ್ಮನ್ನ ರಾತ್ರಿಯಿಡೀ ಎಚ್ಚರವಾಗಿಡುತ್ತೆ, ಕೆಲವೊಮ್ಮೆ ಒಂಟಿ ಅನಿಸಿಬಿಡುತ್ತೆ. ಆದ್ರೆ ಅದೇ ಯೋಚನೆಯಲ್ಲಿ ಒಂದು ಅದ್ಭುತವಾದ ಶಕ್ತಿ ಅಡಗಿದೆ ಅಂತ ನಿಮ್ಗೆ ಗೊತ್ತಾ? ಈ ವಿಶ್ಲೇಷಣೆ ನಿಮ್ಮ ಆ ಓವರ್ ಥಿಂಕಿಂಗ್ ಹಿಂದಿನ ಕಾರಣವನ್ನಷ್ಟೇ ಹೇಳಲ್ಲ, ಬದಲಿಗೆ ಅದೇ ಯೋಚನೆ ನಿಮ್ಮ ಜೀವನದ ಅತಿದೊಡ್ಡ ವರದಾನ ಆಗೋದು ಹೇಗೆ ಅನ್ನೋ ರಹಸ್ಯವನ್ನು ಬಯಲು ಮಾಡುತ್ತೆ. ಈ ದೃಶ್ಯ ನಿಮ್ಗೆ ತುಂಬಾನೇ ಪರಿಚಿತ ಅಲ್ವಾ? ಇಡೀ ಪ್ರಪಂಚವೇ ಶಾಂತವಾಗಿ ಮಲಗಿದ್ದಾಗ ನಿಮ್ಮ ತಲೆಯಲ್ಲಿ ಮಾತ್ರ ಒಂದು ದೊಡ್ಡ ಯುದ್ಧವೇ ನಡೀತಾ ಇರುತ್ತೆ. 10 ವರ್ಷದ ಹಿಂದೆ ಯಾರೋ ಅಂದ ಮಾತು, ನಾಳೆ ಏನಾಗುತ್ತೋ ಅನ್ನೋ ಚಿಂತೆ, ಪ್ರತಿಯೊಂದು ಸಣ್ಣಪುಟ್ಟ ವಿಷಯಕ್ಕೂ ಸಾವಿರಾರು ಪ್ರಶ್ನೆಗಳು. ಇದು ಕೇವಲ ನಿಮ್ಮೊಬ್ಬರ ಕಥೆಯಲ್ಲ, ಇದು ಕನ್ಯಾರಾಶಿಯಲ್ಲಿ ಹುಟ್ಟಿದ ಬಹುತೇಕ ಎಲ್ಲರ ಹಣೆಬರಹ. ಹೌದು, ನೀವು ಕೇಳಿದ್ದು 100ಕ್ಕೆ 100 ಸರಿ. ಜಗತ್ತು ಯಾವುದನ್ನ ನಿಮ್ಮ ವೀಕ್ನೆಸ್ ಅಂತ ಹೇಳುತ್ತೋ ಅದೇ ನಿಮ್ಮ ನಿಜವಾದ ಸೂಪರ್ ಪವರ್. ಆದ್ರೆ ಒಂದು ಎಚ್ಚರಿಕೆ, ಈ ಶಕ್ತಿಯನ್ನ ಸರಿಯಾಗಿ ಬಳಸೋಕೆ ಕಲಿಯದಿದ್ರೆ ಅದು ನಿಮ್ಮನ್ನೇ ಸುಟ್ಟು ಬೂದಿ ಮಾಡಬಲ್ಲದು. ಬನ್ನಿ ಆ ಶಕ್ತಿಯ ರಹಸ್ಯವನ್ನ ಭೇದಿಸೋಣ. ಅದರ ಮೂಲ ಎಲ್ಲಿಂದ ಶುರುವಾಗತ್ತೆ ಅಂತ ನೋಡೋಣ. ಇದೆಲ್ಲವೂ ಶುರುವಾಗೋದು ನಿಮ್ಮ ಅಧಿಪತಿ ಗ್ರಹದಿಂದ. ನಿಮ್ಮ ಮೆದುಳಿನ ಈ ಕಾಂಪ್ಲೆಕ್ಸ್ ಡಿಸೈನ್ ಇದೆಯಲ್ಲ, ಇದ್ರ ಹಿಂದಿರುವ ಸೂತ್ರಧಾರಿ ಬೇರೆ ಯಾರೂ ಅಲ್ಲ, ಗ್ರಹಗಳ ರಾಜಕುಮಾರ ಬುಧ. ಅವನು ನಿಮ್ಮನ್ನ ಯಾಕೆ ಹೀಗೆ ಸೃಷ್ಟಿಸಿದ್ದಾನೆ? ಇದ್ರ ಹಿಂದೆ ಏನಾದ್ರೂ ದೈವಿಕ ಉದ್ದೇಶ ಇದೆಯಾ? ತಿಳ್ಕೊಳ್ಳೋಣ ಬನ್ನಿ. ಜ್ಯೋತಿಷ್ಯದಲ್ಲಿ ಬುಧನನ್ನ ಬುದ್ಧಿ, ತರ್ಕದ ಕಾರಕ ಅಂತ ಹೇಳ್ತಾರೆ. ಅದರಲ್ಲೂ ಕನ್ಯಾ ರಾಶಿಯಲ್ಲಿ ಬುಧ ಉಚ್ಚನಾಗ್ತಾನೆ. ಇದ್ರ ಅರ್ಥ ಏನ್ ಗೊತ್ತಾ? ನಿಮ್ಮ ಮೆದುಳು ಒಂದು ಅತ್ಯಾಧುನಿಕ ಸೂಪರ್ ಕಂಪ್ಯೂಟರ್ ಇದ್ದಾಗೆ. ಆದರೆ ಈ ಕಂಪ್ಯೂಟರ್ನಲ್ಲಿ ಯಾವಾಗ್ಲೂ 100 ಟ್ಯಾಬ್ಗಳು ಒಟ್ಟಿಗೆ ಓಪನ್ ಆಗಿರ್ತವೆ. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ನರಮಂಡಲದ ಮೇಲೆ ನಿರಂತರವಾಗಿ ಒಂದು ಒತ್ತಡ ಬೀಳ್ತಲೇ ಇಡತ್ತೆ. ಇದೇ ನಿಮ್ಮ ಆತಂಕದ ನಿಜವಾದ ಮೂಲ. ಇಲ್ಲಿಂದ ನೋಡಿ ನಿಜವಾದ ಆಟ ಶುರುವಾಗೋದು. ನೀವು ಭೂಮಿ ತತ್ವಕ್ಕೆ ಸೇರಿದವರು. ಅಂದ್ರೆ ನಿಮ್ಗೆ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬೇಕು, ಎಲ್ಲವೂ ಪರ್ಫೆಕ್ಟ್ ಆಗಿ ಒಂದು ಕ್ರಮದಲ್ಲಿರಬೇಕು. ಆದ್ರೆ ನಿಮ್ಮ ಅಧಿಪತಿ ಬುಧನ ಸ್ವಭಾವವೇ ಚಂಚಲ. ಅವನು ನಿರಂತರವಾಗಿ ಯೋಚನೆ ಮಾಡು, ಅನಲೈಸ್ ಮಾಡು ಅಂತ ನಿಮ್ಮನ್ನ ಪ್ರೇರೇಪಿಸುತ್ತಾನೆ. ಈ ಸ್ಥಿರತೆ ಮತ್ತು ಚಂಚಲತೆಯ ನಡುವೆ ನಡೆಯೋ ಸಂಘರ್ಷ ಇದೆಯಲ್ಲ, ಅದೇ ನಿಮ್ಮ ಮನಸ್ಸಿನಲ್ಲಿ ಅತ್ಯಾದ ಯೋಚನೆಯ ಬಿರುಗಾಳಿಯನ್ನೇ ಸೃಷ್ಟಿ ಮಾಡತ್ತೆ. ನೋಡಿ, ಬುಧ ಕೊಟ್ಟಿರೋ ಈ ವರದಾನಕ್ಕೆ 2 ಮುಖಗಳಿವೆ. ಒಂದು ಕಡೆ ನಿಮ್ಮ ತೀಕ್ಷ್ಣ ಬುದ್ಧಿ ನಿಮ್ಮನ್ನ ಕೆಲಸದಲ್ಲಿ ಪರ್ಫೆಕ್ಟ್ ಮಾಡತ್ತೆ. ಆದ್ರೆ ಇನ್ನೊಂದು ಕಡೆ ಅದೇ ಬುದ್ಧಿ ಚಿಕ್ಕ ಚಿಕ್ಕ ವಿಷಯಗಳಿಗೂ ಆತಂಕ ಪಡುವಂತೆ ಮಾಡತ್ತೆ. ಇಲ್ಲಿರೋ ಅತಿ ದೊಡ್ಡ ಸತ್ಯ ಏನು ಅಂದ್ರೆ, ನಿಮ್ಮ ಯೋಚನೆ ನಿಮ್ಮ ಹಿಡಿತದಲ್ಲಿ ಇಲ್ಲ, ಬದಲಿಗೆ ನೀವು ನಿಮ್ಮ ಯೋಚನೆಗಳ ಕೈದಿಯಾಗಿದ್ದೀರಿ. ಆದರೆ ಈ ಯೋಚನೆ ನಿಮ್ಮ ಮೆದುಳಿಗೆ ಮಾತ್ರ ಸೀಮಿತವಾಗಿಲ್ಲ. ಅದು ನಿಮ್ಮ ಸಂಬಂಧಗಳನ್ನ, ನಿಮ್ಮ ಹೃದಯವನ್ನ ಹೇಗೆ ಘಾಸೆಗೊಳಿಸುತ್ತೆ ಗೊತ್ತಾ? ಇಲ್ಲಿಂದ ನಿಮ್ಮ ನೋವಿನ ಅಸಲಿ ಕಥೆ ಶುರುವಾಗುತ್ತೆ. 6ನೇ ಮನೆ ಅಂದ್ರೆ ಶತ್ರು, ರೋಗ ಮತ್ತು ಸೇವೆ. ಇದರರ್ಥ ನೀವು ಹುಟ್ಟಿರೋದೇ ಜಗತ್ತಿನಲ್ಲಿರೋ ಸಂಘರ್ಷಗಳನ್ನ ಸರಿಪಡಿಸೋಕೆ, ಜನರ ನೋವನ್ನ ಗುಣಪಡಿಸೋಕೆ. ನೀವು ಬೇರೆಯವರ ಸಮಸ್ಯೆ ನೋಡಿದಾಗ ಅದನ್ನ ಸರಿಪಡಿಸೋದು ನಿಮ್ಮ ಜವಾಬ್ದಾರಿ ಅಂತ ಅಂದ್ಕೊಳ್ತೀರಿ. ಇದೇ ಕಾರಣಕ್ಕೆ ನಿಮ್ಮನ್ನ ರಾಶಿಚಕ್ರದ ಅತ್ಯುತ್ತಮ ಹೀಲರ್ ಅಂತ ಕರೆಯೋದು. ಈ ಚಕ್ರವನ್ನ ಒಮ್ಮೆ ಗಮನವಿಟ್ಟು ನೋಡಿ. ಇದು ನಿಮ್ಮ ಜೀವನದಲ್ಲಿ ಮತ್ತೆ ಮತ್ತೆ ನಡೆದಿರಬಹುದು ಅಲ್ವಾ? ನಿಮ್ಮ ಆ ಸೇವಾ ಮನೋಭಾವದಿಂದಾಗಿಯೇ ಜನರು ನಿಮ್ಮನ್ನ ತುಂಬಾನೇ ಸುಲಭವಾಗಿ ಬಳಸ್ಕೊಳ್ತಾರೆ. ಪ್ರತಿಯಾಗಿ ನಿಮ್ಗೆ ಸಿಗೋದೇನು? ಕೇವಲ ನಿರ್ಲಕ್ಷ್ಯ ಮತ್ತು ನೋವು. ಆ ನೋವಿನಿಂದ ಹೊರಬರೋಕೆ ನಿಮ್ಮ ಮೆದುಳು ಮತ್ತೆ ಮತ್ತೆ ಅದೇ ಘಟನೆಯನ್ನ ಅನಲೈಸ್ ಮಾಡೋಕೆ ಶುರು ಮಾಡುತ್ತೆ. ಸೊ ನಿಮ್ಮ ಓವರ್ ಥಿಂಕಿಂಗ್ ಅನ್ನೋದು ವಾಸ್ತವವಾಗಿ ನಿಮ್ಮ ನೋವಿನಿಂದ ಹೊರಬರಲು ನೀವು ಮಾಡ್ತಾ ಇರೋ ಒಂದು ಪ್ರಯತ್ನ ಅಷ್ಟೇ. ಇಡೀ ಜಗತ್ತೇ ನಿಮ್ಮನ್ನ ಹೊಗಳಿದ್ರೂ ನಿಮ್ಮ ಒಳಗಡೆ ಒಂದು ಧ್ವನಿ ಇರುತ್ತೆ. ಅದು ಯಾವಾಗ್ಲೂ ಇನ್ನೂ ಚೆನ್ನಾಗಿ ಮಾಡಬಹುದಿತ್ತು ಅಂತ ಹೇಳ್ತಲೇ ಇರುತ್ತೆ. ಈ ಸ್ವಯಂ ಟೀಕೆಯ ಧ್ವನಿಯೇ ನಿಮ್ಮ ಅತಿಯಾದ ಯೋಚನೆಗೆ ಪೆಟ್ರೋಲ್ ಸುರಿಯೋದು. ನೀವು ಮಾಡೋ ಪ್ರತಿಯೊಂದು ಕೆಲ್ಸವನ್ನ, ನೀವು ಆಡೋ ಪ್ರತಿಯೊಂದು ಮಾತನ್ನ ನೀವೇ ಕಠಿಣವಾಗಿ ವಿಮರ್ಶೆ ಮಾಡ್ಕೊಳ್ತೀರಿ. ಈ ಸಂಕೇತದ ಅರ್ಥ ತುಂಬಾನೇ ಆಳವಾಗಿದೆ. ಧಾನ್ಯ ನಿಮ್ಮ ಪ್ರೀತಿ, ಪೋಷಣೆಯ ಸ್ವಭಾವವನ್ನ ತೋರಿಸಿದ್ರೆ, ಬೆಂಕಿ ನಿಮ್ಮೊಳಗಿನ ಜ್ಞಾನ ಮತ್ತು ಶಕ್ತಿಯನ್ನ ಪ್ರತಿನಿಧಿಸುತ್ತೆ. ನಿಮ್ಮ ಅತಿಯಾದ ಯೋಚನೆ ಇದೆಯಲ್ಲ, ಅದು ಈ ಬೆಂಕಿಯ ಒಂದು ಕಿಡಿಯಷ್ಟೇ. ಅದನ್ನ ಸೃಜನಾತ್ಮಕವಾಗಿ ಬಳಸಿದ್ರೆ ಇಡೀ ಜಗತ್ತನ್ನೇ ಬೆಳಗಬಹುದು. ಆದ್ರೆ ಅದನ್ನ ಕಂಟ್ರೋಲ್ ಮಾಡದಿದ್ರೆ ಅದು ನಿಮ್ಮ ಒಳಗಿರೋ ಪ್ರೀತಿಯನ್ನೇ ಸುಟ್ಟಾಕಬಲ್ಲದು. ಇಲ್ಲಿವರೆಗೆ ನಾವು ನೋವಿನ ಬಗ್ಗೆ ಮಾತಾಡಿದ್ವಿ. ಆದ್ರೆ ಕಥೆಯಲ್ಲಿ ಈಗ ಒಂದು ದೊಡ್ಡ ತಿರುವು ಬರುತ್ತೆ.
ಒಬ್ಬ ಕನ್ಯಾರಾಶಿಯವರನ್ನ ಅವರ ತಾಳ್ಮೆಯ ಕಟ್ಟೆ ಒಡೆಯೋವರೆಗೂ ತಳ್ಳಿದಾಗ, ನೋವಿಂದ ಮುರಿದುಹಾಕಿದಾಗ ಏನಾಗುತ್ತೆ ಗೊತ್ತಾ? ಅವರೊಳಗಿನ ನಿಜವಾದ ಶಕ್ತಿ ಹೇಗೆ ಎಚ್ಚರಗೊಳ್ಳುತ್ತೆ? ಬನ್ನಿ, ಆ ರಹಸ್ಯವನ್ನ ನೋಡೇ ಬಿಡೋಣ. ಇದು ನಿಮ್ಗೆ ಆಶ್ಚರ್ಯ ತರ್ಬಹುದು. ನೋವಾದಾಗ ನೀವು ಜಗಳ ಮಾಡಿ ನಿಮ್ಮ ಶಕ್ತಿಯನ್ನ ವೇಸ್ಟ್ ಮಾಡಲ್ಲ. ಬದಲಿಗೆ ನೀವು ಸಂಪೂರ್ಣವಾಗಿ ಸೈಲೆಂಟ್ ಆಗ್ತೀರಿ. ಆ ವ್ಯಕ್ತಿಯ ಜೀವನದಿಂದ, ಆ ಪರಿಸ್ಥಿತಿಯಿಂದ ಸದ್ಯ ಇಲ್ದೆ ದೂರ ಸರಿದ್ಬಿಡ್ತೀರಿ. ಆದ್ರೆ ಈ ಮೌನ ಇದೆಯಲ್ಲ, ಇದು ಒಂದು ದೊಡ್ಡ ಬಿರುಗಾಳಿಯ ಮುನ್ಸೂಚನೆ. ನಿಜವಾದ ಸತ್ಯ ಇರೋದೇ ಇಲ್ಲೇ. ನೀವು ಒಂಟಿಯಾದಾಗ ನಿಮ್ಮ ಇಡೀ ಬುದ್ಧಿಶಕ್ತಿ, ನಿಮ್ಮ ಇಡೀ ಫೋಕಸ್ ನಿಮ್ಮ ಸ್ವಂತ ಬೆಳವಣಿಗೆಯ ಮೇಲೆ ಕೇಂದ್ರಿತವಾಗುತ್ತೆ. ಆಗ ನಿಮ್ಗೆ ಬೇರೆಯವ್ರ ಬಗ್ಗೆ ಯೋಚಿಸೋಕೆ ಟೈಮೇ ಇರಲ್ಲ. ನಿಮ್ಮ ಎಲ್ಲ ಅನಾಲಿಟಿಕಲ್ ಪವರನ್ನ ನೀವೇ ನಿಮ್ಮನ್ನ ಬೆಳೆಸ್ಕೊಳ್ಳೋಕೆ ಬಳಸ್ತೀರಿ. ಮತ್ತು ನೀವು ವಾಪಸ್ ಬಂದಾಗ ನೀವು ಸಂಪೂರ್ಣವಾಗಿ ಬದಲಾಗಿರ್ತೀರ. ನಿಮ್ಮ ಈ ಕಂಬ್ಯಾಕ್ ಇದೆಯಲ್ಲ, ಅದು ಎಲ್ಲರನ್ನೂ ಬೆಚ್ಚಿಬೀಳಿಸುತ್ತೆ. ಇದು ಕನ್ಯಾರಾಶಿಯವರ ಜೀವನದ ಮಂತ್ರ ಅಂತಾನೆ ಹೇಳಬಹುದು. ನಿನ್ನಿಂದ ಏನೋ ಆಗಲ್ಲ ಅಂತ ಹೇಳಿದವರ ಮುಂದೆಯೇ ನೀವು ಅತ್ಯುನ್ನತ ಸ್ಥಾನದಲ್ಲಿ ನಿಲ್ತೀರಿ. ನಿಮ್ಮ ಯಶಸ್ಸೇ ನಿಮ್ಮ ಉತ್ತರವಾಗಿರುತ್ತೆ. ನೀವು ಒಂದೇ ಒಂದು ಮಾತನ್ನೂ ಆಡಬೇಕಾಗಿಲ್ಲ, ನಿಮ್ಮ ಸಾಧನೆಯೇ ಎಲ್ಲವನ್ನೂ ಹೇಳುತ್ತೆ. ಈಗ ನಾವು ಈ ಇಡೀ ಪಯಣದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಈ ಅದ್ಭುತ ಶಕ್ತಿಯನ್ನ ಕಂಟ್ರೋಲ್ ಮಾಡೋದು ಹೇಗೆ? ಈ ಯೋಚನೆಯ ಬಿರುಗಾಳಿಯನ್ನ ಶಾಂತಗೊಳಿಸಿ ಅದನ್ನೇ ನಿಮ್ಮ ಯಶಸ್ಸಿನ ಅಸ್ತ್ರವಾಗಿ ಮಾಡ್ಕೊಳ್ಳೋದು ಹೇಗೆ? ಆ ದಾರಿಯನ್ನ ಈಗ ನೋಡೋಣ. ಪ್ರತಿಯೊಬ್ಬ ಕನ್ಯಾ ರಾಶಿಯವರು ಈ 4 ಹಂತಗಳನ್ನ ದಾಟ್ಲೇಬೇಕು. ನೀವು ಈಗ ಯಾವ ಹಂತದಲ್ಲಿದ್ದೀರಿ ಅಂತ ಒಮ್ಮೆ ಯೋಚಿಸಿ. ಮೊದಲೇ 2 ಹಂತಗಳು ನೋವಿನಿಂದ ಕೂಡಿರುತ್ತೆ. ಆದ್ರೆ 3ನೇ ಹಂತದಿಂದ ನಿಮ್ಮ ನಿಜವಾದ ಉದ್ದೇಶ ಶುರುವಾಗುತ್ತೆ. ಮತ್ತು ಕೊನೆಗೆ 4ನೇ ಹಂತ, ಋಷಿಯ ಹಂತದಲ್ಲಿ. ಈ ಜಗತ್ತಿನಲ್ಲಿ ಯಾವುದು ಪರ್ಫೆಕ್ಟ್ ಅಲ್ಲ ಅನ್ನೋ ಸತ್ಯವನ್ನ ನೀವು ಒಪ್ಕೊಂಡಾಗ ನಿಮ್ಮ ಅತಿಯಾದ ಯೋಚನೆ ತಾನಾಗಿಯೇ ನಿಂತುಹೋಗುತ್ತೆ. ಆಗ ನಿಮ್ಗೆ ಸಿಗುವುದೇ ನಿಜವಾದ ಶಾಂತಿ. ನಿಮ್ಮ ಎಲ್ಲಾ ಅನಾಲಿಟಿಕಲ್ ಪವರನ್ನ ಬೇರೆಯವರಿಗೋಸ್ಕರ ಬಳಸೋದನ್ನ ನಿಲ್ಲಿಸಿ. ಅದನ್ನ ನಿಮ್ಮ ಮೇಲೆ ಫೋಕಸ್ ಮಾಡಿ. ನಿಮ್ಮನ್ನ ನೀವೇ ಟೀಕೆ ಮಾಡ್ಕೊಳ್ಳೋದನ್ನ ಬಿಟ್ಟು ನಿಮ್ಮನ್ನ ನೀವೇ ಒಪ್ಕೊಳ್ಳಕ್ಕೆ ಕಲೀರಿ. ನಿಮ್ಮನ್ನ ನೀವು ಪ್ರೀತಿಸೋಕೆ ಶುರು ಮಾಡಿದ ದಿನ ನಿಮ್ಮ ಅತಿಯಾದ ಯೋಚನೆ ನಿಮ್ಮ ಗುಲಾಮನಾಗುತ್ತೆ. ಈ ಯಾತನೆಯಿಂದ ಹೊರಬರಲು ಕೆಲವು ಸಿಂಪಲ್ ಉಪಾಯಗಳಿವೆ. ನೀವು ಭೂಮಿ ತತ್ವಕ್ಕೆ ಸೇರಿದವರಾದ್ರಿಂದ ಪ್ರಕೃತಿಯ ಜೊತೆ ಹೆಚ್ಚು ಸಮಯ ಕಳೆಯಿರಿ. ಗಿಡಗಳಿಗೆ ನೀರು ಹಾಕಿ ಮಣ್ಣಿನ ಮೇಲೆ ಬರಿಗಾಲಿನಲ್ಲಿ ನಡೆಯಿರಿ. ನಿಮ್ಮ ರಾಶಿಯಲ್ಲಿ ಬರೋ ಹಸ್ತ ನಕ್ಷತ್ರ ಕೈಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಪೇಂಟಿಂಗ್, ಸಂಗೀತದಂತಹ ಕೈಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ಇವೆಲ್ಲ ನಿಮ್ಮ ಮನಸ್ಸನ್ನ ಅದ್ಭುತವಾಗಿ ಶಾಂತಗೊಳಿಸುತ್ತೆ. ಇದೊಂದು ಮಾತನ್ನ ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ. ನಿಮ್ಮ ಆ ಸೂಕ್ಷ್ಮ ದೃಷ್ಟಿ, ನಿಮ್ಮ ವಿಶ್ಲೇಷಣಾತ್ಮಕ ಸಾಮರ್ಥ್ಯ ಇದೆಯಲ್ಲ, ಅದು ಒಂದು ವರದಾನ. ಬೇರೆಯವರಿಗೆ ನಿಮ್ಮ ಹಾಗೆ ಯೋಚಿಸೋ ಶಕ್ತಿ ಇರಲ್ಲ. ಅದಕ್ಕೆ ಅವರು ನಿಮ್ಮನ್ನ ಟೀಕೆ ಮಾಡ್ಬೋದು. ಆದ್ರೆ ಅದಕ್ಕಾಗಿ ಚಿಂತಿಸ್ಬೇಡಿ. ನಿಮ್ಮ ಆಲೋಚನೆಗಳನ್ನ ಆತಂಕವಾಗಿ ಬದಲಿಸ್ಬೇಡಿ. ಬದಲಿಗೆ ಅವುಗಳನ್ನ ಪರಿಹಾರಗಳನ್ನಾಗಿ ಬದಲಿಸಿ. ಈಗ ನಿಮ್ಗೆ ಆ ರಹಸ್ಯ ತಿಳಿದಿದೆ. ಹಾಗಾದ್ರೆ ಹೇಳಿ, ನಿಮ್ಮ ಈ ಅದ್ಭುತ ಶಕ್ತಿಯನ್ನ ಇವತ್ತಿಂದ ನಿಮ್ಮ ಬೆಳವಣಿಗೆಗೆ ಹೇಗೆ ಬಳಸ್ಕೊಳ್ತೀರಿ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಕಥೆಯನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಹಾಗೆ ಯೋಚಿಸೋ ಇನ್ನೊಬ್ಬ ಕನ್ಯಾ ರಾಶಿಯವರೊಂದಿಗೆ ಈ ವಿಶ್ಲೇಷಣೆಯನ್ನ ಶೇರ್ ಮಾಡಿ ಮತ್ತು ನಮ್ಮ ಈ ಪಯಣದಲ್ಲಿ ಜೊತೆಯಾಗಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆನ್ಪಿಡಿ, ನಿಮ್ಮ ಯೋಚನೆಗಳು ನಿಮ್ಮ ಶತ್ರುಗಳಲ್ಲ, ಅವು ನಿಮ್ಮ ಯಶಸ್ಸಿನ ಮೆಟ್ಟಿಲುಗಳು.